ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ITC ಕ್ರಾಸಸ್ 5 lakh crore ಮಾರ್ಕೆಟ್ ಕ್ಯಾಪ್ ಟುಡೇ. ITC 11ನೇ ಕಂಪ್ನಿ ಆಯಿತು ಇಂಡಿಯಾದಲ್ಲಿ 5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪನ್ನು ಕ್ರಾಸ್ ಮಾಡಲಿಕ್ಕೆ. ಇವತ್ತು ಇಂಟ್ರಾಡೇ ಹೈ 402.6 ವರೆಗೆ ಹೋಗಿತ್ತು. ಆವಾಗ ಮಾರ್ಕೆಟ್ ಕ್ಯಾಪು 5.01 lakh crores ಆಗಿತ್ತು ಮತ್ತು ಕ್ಲೋಸಿಂಗು 400 ರೂಪಾಯಿಗೆ ಕ್ಲೋಸ್ ಆಗಿದೆ. ರಿಲಯನ್ಸ್ ಇಂಡಸ್ಟ್ರೀಸ್, TCS, HDFC, ಇನ್ಫೋಸಿಸ್, ICICI ಬ್ಯಾಂಕ್, HUL, LIC, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, HDFC ಬ್ಯಾಂಕ್ ಲಿಮಿಟೆಡ್ ಹಾಗೂ ಭಾರತಿ ಏರ್ಟೆಲ್ ಬೇರೆ 10 ಕಂಪ್ನೀಸ್ 5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪನ್ನು ಆಲ್ರೆಡಿ ಕ್ರಾಸ್ ಆಗಿದೆ. ITC ಬಿಸ್ನೆಸ್ಸು ಈ ಕ್ವಾರ್ಟರಲ್ಲೂ ಚೆನ್ನಾಗಿ ಪರ್ಫಾರ್ಮೆನ್ಸ್ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಹಾಗೂ ನಿಫ್ಟಿ 50 ಕಂಪ್ನೀಸಲ್ಲಿ ಇದು ಬೆಸ್ಟ್ ಪರ್ಫಾರ್ಮರ್ ಆಗಿತ್ತು ಲಾಸ್ಟ್ 1 year. ನ್ಯೂಸ್ ನಂಬರ್ 2. ನ್ಯೂ ಮ್ಯೂಚುವಲ್ ಫಂಡ್ ಲೈಸೆನ್ಸಸ್ ರಿಸೀವ್ಡ್. MK ಗ್ಲೋಬಲ್ ಫೈನಾನ್ಷಿಯಲ್ ಸರ್ವಿಸಸ್ ಅಂತ ಇವರಿಗೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಫ್ರಮ್ ಸೆಬಿ ಸಿಕ್ಕಿದೆ ಮ್ಯೂಚುವಲ್ ಫಂಡ್ ಬಿಸ್ನೆಸ್ಸನ್ನು ಲಾಂಚ್ ಮಾಡಲಿಕ್ಕೆ. ಇದರ ಮುಂಚೆ ಏಂಜಲ್ ಒನ್, ಝೀರೋಡಾ ಬ್ರೋಕಿಂಗ್ ಹಾಗೂ ಹೀಲಿಯೋಸ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟ್ ಅವರಿಗೆಲ್ಲ ಅಪ್ರೂವಲ್ ಸಿಕ್ಕಿದೆ. ಆದರೆ ಫೈನಲ್ ರಿಜಿಸ್ಟ್ರೇಷನ್ಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಬಜಾಜ್ ಫಿನ್ಸರ್ವ್ಗೆ ಫೈನಲ್ ರಿಜಿಸ್ಟ್ರೇಷನ್ ಸಿಕ್ಕಿತ್ತು ಮಾರ್ಚ್ 2023. ಅವರ ಮ್ಯೂಚುವಲ್ ಫಂಡ್ ಬಿಸ್ನೆಸ್ ಇನ್ನು ಕೆಲವು ತಿಂಗಳಲ್ಲೇ ಲಾಂಚ್ ಮಾಡ್ತಾರೆ. ಸದ್ಯಕ್ಕೆ 40 ಕಂಪ್ನೀಸ್ ಇದೆ ಮ್ಯೂಚುವಲ್ ಫಂಡ್ ಸೆಕ್ಟ್ರಲ್ಲಿ ಹಾಗೂ 40 ಲಕ್ಷ ಕೋಟಿ ಆಸೆಟ್ಸನ್ನು ಮ್ಯಾನೇಜ್ ಮಾಡ್ತಾರೆ. ಸದ್ಯಕ್ಕೆ ಇದು ಎಕ್ಸ್ಟ್ರೀಮ್ಲಿ ಕಾಂಪಿಟೇಟಿವ್, ತುಂಬ ಕಾಂಪಿಟೇಷನ್ ಇರುವ ಸೆಕ್ಟರ್. ನ್ಯೂಸ್ ನಂಬರ್ 3. ಹೈ ಸೇಲ್ಸ್ ಆಫ್ AC ಸಾಫ್ಟ್ ಡ್ರಿಂಕ್ಸ್ ಡ್ಯೂ ಟು ಹೀಟ್ ವೇವ್. ಆಲ್ಮೋಸ್ಟ್ 7 day ವೇಟಿಂಗ್ ಪೀರಿಯಡ್ ಇದೆ ಹೊಸ AC ತೊಗೊಳ್ಳಿಕ್ಕೆ. ಯಾಕಂದರೆ ಹೆವಿ ಡಿಮಾಂಡ್ ಆಗಿದೆ ಬಿಕಾಸ್ ಆಫ್ ದ ಹೈ ಟೆಂಪ್ರೇಚರ್ಸು, ಹೀಟ್ ವೇವ್ಸ್ ಇದೆ ಎಷ್ಟೋ ಸ್ಟೇಟ್ಸಲ್ಲಿ. ಸೇಲ್ಸು 2-3 ಪಟ್ಟು ಜಾಸ್ತಿ ಆಗಿದೆ ಕಂಪೇರ್ಡ್ ಟು ಲಾಸ್ಟ್ ಇಯರ್ ಇದೇ ಸೀಸನಲ್ಲಿ. ಹಾಗೂ ಕಂಪ್ನೀಸು ಫುಲ್ ಕೆಪಾಸಿಟಿಯಲ್ಲಿ ಪ್ರೊಡಕ್ಷನ್ ರನ್ ಮಾಡ್ತಾ ಇದ್ದಾರೆ. ಯಾಕಂದರೆ ಆದಷ್ಟು ಪ್ರಾಡಕ್ಟ್ಸನ್ನು ಅವ್ರ ಮಾರ್ಕೆಟಿಗೆ ರಿಲೀಸ್ ಮಾಡಬೇಕಂತಿದೆ, ಯಾಕಂದರೆ ಡಿಮಾಂಡ್ ತುಂಬ ಇದೆ. ಐಸ್ ಕ್ರೀಮ್ ಸೇಲ್ಸು ತುಂಬ ಜಾಸ್ತಿ ಆಗಿದೆ, 20-30% ಜಾಸ್ತಿ ಆಗಿದೆ ಕಂಪೇರ್ಡ್ ಟು ಲಾಸ್ಟ್ ಇಯರ್. ಇನ್ಫ್ಯಾಕ್ಟ್ ಲಾಸ್ಟ್ ಇಯರೇ 40-50% ಜಾಸ್ತಿ ಆಗಿತ್ತು ಅದರ ಮುಂಚಿದ ವರ್ಷದಿಂದ. ಹಾಗೂ ಆ ಹೈಯರ್ ಲೆವೆಲಿಂದ ಇನ್ನೂ 20-30% ಈ ವರ್ಷ ಜಾಸ್ತಿ ಆಗಿದೆ. ಈ ಹೈ ಡಿಮಾಂಡಿಂದ ಸಿಂಫನಿ, ಬ್ಲೂ ಸ್ಟಾರ್, ವೋಲ್ಟಾಸ್ ಈ ಥರ ಎಲ್ಲ ಕಂಪ್ನೀಸ್ಗೆ ಒಳ್ಳೆ ಪಾಸಿಟಿವ್ ಇಂಪ್ಯಾಕ್ಟ್ ಆಗಿತ್ತು ರಿಸಲ್ಟ್ಸ್ ಮೇಲೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಜಾಕ್ವಾರ್ ಲ್ಯಾಂಡ್ ರೋವರ್ ಅನೌನ್ಸ್ ಮಾಡಿದ್ದಾರೆ. ಅವರು ಎಲೆಕ್ಟ್ರಿಕ್ ವೆಹಿಕಲ್ಸ್ಗೋಸ್ಕರ 1.55 lakh crores ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ನೆಕ್ಸ್ಟ್ 5 yearsಲ್ಲಿ. ಹಾಗೂ ಅವರು 2025 ಅಷ್ಟರೊಳಗೆ ಎಲೆಕ್ಟ್ರಿಕ್ ಜಾಗ್ವಾರನ್ನು ಫಸ್ಟ್ ಟೈಮ್ ಲಾಂಚ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಿನ್ನೆಯಿಂದ ಇವತ್ತವರೆಗೆ ಕೋವಿಡ್ ಕೇಸಸ್ ಇಂಡಿಯಾದಲ್ಲಿ ಅಪ್ರಾಕ್ಸಿಮೇಟ್ಲಿ 12,591 ಕೇಸಸ್ ರಿಪೋರ್ಟ್ ಆಗಿದೆ. ಸೊ ಜಾಸ್ತಿ ಆಗ್ತಾ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಹಾಗೂ ಅದ್ರದ್ದು ಇಂಪ್ಯಾಕ್ಟ್ ಜಾಸ್ತಿ ಆಗದೇ ಇದ್ರೂ ಅನ್ನೆಸೆಸರಿಯಾಗಿ ಇನ್ಫೆಕ್ಷನ್ ಆಗೋದು ಬೇಡ ಅಂತ ನಾವು ನೋಡ್ಕೋಬೇಕಾಗುತ್ತೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ ಬರೀ 6 ಪಾಯಿಂಟ್ ಮೇಲೆ ಹೋಯಿತು, 17,624 ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 65 ಪಾಯಿಂಟ್ ಅಪ್, 59,632 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಮೋಟರ್ಸ್ 1.58% ಅಪ್, NTPC 1.56% ಅಪ್, ಏಷ್ಯನ್ ಪೇಂಟ್ಸ್ 1.22% ಅಪ್. ಟಾಪ್ ಲೂಸರ್ಸು ಡಿವಿಸ್ ಲ್ಯಾಬ್ಸ್ 4.17% ಡೌನು, HUL 1.54% ಡೌನು, ಐಷರ್ ಮೋಟರ್ಸ್ 1.3% ಡೌನ್. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸ್ ICICI Prudential 2.27% ಅಪ್, Paytm 1.96% ಅಪ್, ಬಂಧನ್ ಬ್ಯಾಂಕ್ 1.63% ಅಪ್. ಟಾಪ್ ಲೂಸರ್ಸು ಗ್ಲ್ಯಾಂಡ್ ಫಾರ್ಮಾ 3.71% ಡೌನು, DLF 1.72% ಡೌನು, LTI ಮೈಂಡ್ ಟ್ರೀ 0.99% ಡೌನ್. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1041 ಸ್ಟಾಕು, ಕಮ್ಮಿ ಆಗಿದ್ದು 971 ಸ್ಟಾಕು. ಸೊ 52% ಅಪ್ಪು, 48% ಡೌನು. ಪಾಯಿಂಟ್ ನಂಬರ್ 5. ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನೆಟ್ ಸೇಲ್ಸ್ 13 ಕೋಟಿ, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ನೆಟ್ ಸೇಲ್ಸ್ 110 ಕೋಟಿ. ಪಾಯಿಂಟ್ ನಂಬರ್ 6. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸು. ಗೋಲ್ಡ್ ಪ್ರೈಸ್ 6,098 per ಗ್ರಾಮು, ಸಿಲ್ವರ್ 81 per ಗ್ರಾಮು. ಪಾಯಿಂಟ್ ನಂಬರ್ 7. ಟುಡೇಸ್ ರುಪಿ ವ್ಯಾಲ್ಯೂ. $1 82.15 rupees, €1 90.08 rupees. ಪಾಯಿಂಟ್ ನಂಬರ್ 8. ಸ್ಟಾಕ್ಸ್ ನಿಯರ್ 52-week ಹೈ. ಬಜಾಜ್ ಆಟೋ 52-week ಹೈ 4,331, ಕ್ಲೋಸಿಂಗು 4,314. ITC 403 52-week ಹೈ, ಕ್ಲೋಸಿಂಗ್ ಪ್ರೈಸ್ 400. ಪಾಯಿಂಟ್ ನಂಬರ್ 9. ಸ್ಟಾಕ್ಸ್ ನಿಯರ್ 52-week ಲೋ. ಮ್ಯಾರಿಕೋ 52-week low 463, closing price 472. Point number 10, global cues today.
ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.14% ಅಪ್ಪು, ಜಪಾನು 0.18% ಅಪ್ಪು, ಜರ್ಮನಿ 0.75% ಡೌನು, ಫ್ರಾನ್ಸ್ 0.4% ಡೌನು, UK 0.19% ಡೌನು ಹಾಗೂ ನ್ಯಾಸ್ಡ್ಯಾಕ್ 0.03% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮ ಎಲ್ಲ ಫ್ರೆಂಡ್ಸಿಗೂ ಕಳಿಸ್ಕೊಡಿ. ಈ ವಿಡಿಯೋ ಚೆನ್ನಾಗಿದ್ದರೆ ಗುಡ್ ಅಂತ ಕಮೆಂಟ್ ಸೆಕ್ಷನ್ ಹಾಕಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.